ಜಿಂಗಲ 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 ಜೈ RCB. ಅಲ್ಲ ಇದು ಒನ್ ಮೋರ್ ಕೇಳಿ ಚೆನ್ನಾಗಿ ಆಡಿದೀನಿ ಅಂತ ಫೇವರ್ ಆಗಿರ್ಲಿಲ್ಲ ಅಂತ. ನಾವು RCB ಹೇಳ್ತೀವಿ. ಜಿಂಗಲ 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 ಜೈ RCB. ಜಿಂಗಲ 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 ಜೈ RCB ಅಂತಿದೆ. ಜಿಂಗಲ ಜೈ ಅಂತ ಒಂದು ಸಣ್ಣ ಪ್ರೋಮೋ ಬಿಟ್ಟಿದ್ರೆ ವುಮೆನ್ ಪ್ರೀಮಿಯರ್ ಲೀಗ್ ಗೆದ್ದಾಗ ಫಸ್ಟ್ ಟೈಮ್ RCB ಅವ್ರ ಮೂಲಕ ಆದ್ರೂ ನಾವು ಕಪ್ ಗೆದ್ವಿ ಅಂತ. ಸೊ ನೀವು ಈ ತರದ್ ಏನೇ ಇದ್ದಾಗ್ಲೂ ಒಂದು ಸ್ಪೆಷಲ್ ಟ್ರಿಬ್ಯೂಟ್ ಮಾಡ್ತಾ ಇರ್ತೀರಾ, ಎಲೆಕ್ಷನ್ಗಳು ಬರ್ಲಿ ಅಥವಾ ಕೊರೋನಾ ಟೈಮಲ್ಲೂ ತುಂಬಾ ಮಾಡಿದ್ರಿ, ಗೌರ್ಮೆಂಟ್ ಜೊತೆನೂ ಅಸೋಸಿಯೇಟ್ ಆಗಿದ್ರಿ. ಸೊ ನಿಮ್ಮ ಸಿನಿಮಾಗಳ ಹೊರತಾಗಿ ಈ ತರ ಕ್ರಿಯೇಟಿವ್ ಆಗಿ ಏನಾದ್ರು ಒಂದು ಮಾಡ್ತಾ ಇರ್ತೀರಾ. ಇವತ್ತು ಮತ್ತೊಂದು RCBಗೆ ಇನ್ನೊಂದು ಸಾಂಗ್ ಮಾಡಿದ್ದೀರಾ, ವುಮೆನ್ಸ್ಗೂ ಮೆನ್ಸ್ಗೂ ಸೇರಿಸಿ ಗಂಡಸರು ಕಪ್ ಹೊಡಿಲಿ ಅಂತ. ಏನ್ ಸರ್ ಇದರ ಒಂದು ತಾತ್ಪರ್ಯ ಅಲ್ಲ ಓವರ್ ಆಲ್? ಅದಕ್ಕೆ ಮಾರ್ಟಿನ್ ಸಿನಿಮಾ ಟೀಮ್ ಕೂಡ ಸಾಥ್ ಕೊಟ್ಟಿದೆ. ಫಸ್ಟ್ ಟೈಮ್ ಧ್ರುವ ಸರ್ಜಾ ಅವ್ರ ಕೈಯಲ್ಲೂ ಹಾಡಿಸಿದ್ರೆ ಅನ್ಸುತ್ತೆ, ಹೇಳಿ. ಮೊದಲಿಗೆ RCB ಮಹಿಳಾ ಟೀಮ್ಗೆ ಮಾರ್ಟಿನ್ ತಂಡದ ಪರವಾಗಿ ಒಬ್ಬ ಕನ್ನಡಿಗನಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು. ಜೈ RCB. ಜೈ RCB. ಜೈ WPL. ಕಂಗ್ರ್ಯಾಚುಲೇಷನ್ಸ್. ಅವ್ರು ಗೆದ್ದಿದ್ದು ಅದಕ್ಕೆ ಮುಂಚೆನೆ ಮಾಡಿಟ್ಟಿದ್ದು ಹಾಡಿದ್ದು. ನಾನು ಅವರು ಗೆದ್ದ ಜೋಶಲ್ಲಿ ಧ್ರುವ ಸರ್ಜಾಗೆ ಫೋನ್ ಮಾಡಿದೆ, ಒಂದು ಹಾಡು ಕಳಿಸ್ತೀನಿ, ಅದರಲ್ಲಿ ಯಾವ ಪೋರ್ಷನ್ ನಿಮ್ಗೆ ಇಷ್ಟ ಆಗುತ್ತೆ ನೋಡ್ಬಿಟ್ಟು ಹಾಡು ಹೇಳ್ತೀಯ, ಕಳಿಸಿ ನೋಡೋಣ ಅಂದ. ಅವನದು ನಂದು ಒಂದು ಸ್ಟೈಲ್ ಇದೆ, ಸಿಕ್ಕಿದಾಗೆಲ್ಲ ಚೆಸ್ ಆಡ್ತೀವಿ, ಸ್ಪೋರ್ಟ್ಸ್ ಪ್ರಿಯ, ಜಿಮ್ ಪ್ರಿಯ. ಕಳಿಸ್ದೆ ಅವನಿಗೆ. ನನ್ನ ವಾಯ್ಸು ನೀವು ಬದಲಾಯಿಸೋಂಗಿಲ್ಲ, ಬೇರೆದೇ ಏನು ಬೇಕಾದ್ರೆ ಹಾಡ್ತೀನಿ, ಜಿಂಗಲ 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 ಜೈ RCB ಅಂತ ನಾನು ಪಕ್ಕ ಹೇಳ್ತೀನಿ ಅಂದ. ಬಟ್ ಅಂತ ಆಯ್ತು ಕಣ, ನಾಳೆ ನಾಡಿದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅರ್ಜುನ್ ಸಾಹೇಬ್ರಿಗೆ ಫೋನ್ ಮಾಡಿದೆ. ಈತನು ಫೋನ್ ತೆಗೆದು ನಾಯಿ ಸಖತ್ತಾಗಿದೆ ಸರ್, ಅದು ಕ್ರಿಕೆಟಿಗೆ ನನಗೆ ಈತ ಒಂದು ಭಯಂಕರ ಒಳ್ಳೆ ಐಕಾನ್ ಅಂತ ನನಗನ್ಸೋದು. ಅದು ನಿಮಗೂ ಅನಿಸ್ತಲ್ಲಿ ನಮ್ಮೆಲ್ಲರ ಶ್ರಮ ಪ್ರಮಾಣ ತುಂಬ ಚೆನ್ನಾಗಿ ಹಾಡಿದ. ನನಗೆ ಅರ್ಜುನಿಗೆ ತುಂಬ ಕನ್ವಿನ್ಸ್ ಆದ್ವಪ್ಪ. ಅವನಿಷ್ಟ ಅಂತಲ್ಲ, ಅವನಿಗೆ ಡೌಟ್ ಟೋಟಲ್ ಕರೆಕ್ಟಾಗಿ ಆಡಿದ್ದೀನ ಹೇಳ್ತಾನೆ ಇದ್ದ. ಸೊ ಸಂಗೀತ ಪ್ರಿಯ ಕೂಡ ಸುಮಾರು ಹಾಡು ಬರೆದಿರೋದ್ರಿಂದ ಇದೆಲ್ಲ ದೋಸ್ತಿ ಸೇರಿಕೊಂಡು ಇವಾಗ RCBಗೆ ಮಾರ್ಟಿನ್ ತಂಡದ ವತಿಯಿಂದ ಒಬ್ಬ ಕನ್ನಡಿಗರೆಲ್ಲರ ವತಿಯಿಂದ ಈ ಹಾಡನ್ನು ನಾವು ಜನತೆಗೆ ಕೇಳಿಸ್ತಾ ಇದ್ದೀವಿ. ಯಾವಾಗ ರಿಲೀಸ್ ಮಾಡ್ತಿದ್ರಿ ಸರ್? ಅದು ಇವತ್ತು ಸಾಯಂಕಾಲ 5 ಗಂಟೆಗೆ ಅಂತಿತ್ತು. ನಮ್ದು ರೆಕಾರ್ಡಿಂಗ್ ಇವಾಗ ಮುಗಿದಿದೆ. ಸ್ವಲ್ಪ ಮುಂದೆ ತಾಂತ್ರಿಕ ದೋಷ ಅಂತ ಒಂದು ಕರೀತಾರಲ್ಲ, ಅದನ್ನ ಒಂದು ಬೋರ್ಡ್ ಹಾಕ್ಬಿಟ್ಟು 1 ಅವರ್ ತಳ್ಳೋಣ ಅಂತಿದ್ವಿ. ಎಸ್ ಸರ್, ಟೋಟಲ್ ಸಾಂಗ್ನೇ ಧ್ರುವ ಅವ್ರು ಆಡಿದಾರ ಅಥವಾ ಎಷ್ಟು ಪೋರ್ಷನ್ ಆಡಿದಾರೆ, ಎಷ್ಟು ಸಾಲುಗಳು ಆಡಿದಾರೆ? ಇಲ್ಲ, ಅದ್ರ ಮೇಜರ್ ಜಿಂಗಲ 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 ಜೈ RCB ಅಂತಿದೆ. ಆ ಪೋರ್ಷನ್ನು ಅದೇ ಅದ್ರ ಹಾರ್ಟಿಗೆ ಕೈ ಇಟ್ಟವನು. ಅದು ಆಮೇಲೆ ಇನ್ನೊಂದು 4-5 ಲೈನ್ ಆಮೇಲೆ ತಿರ್ಗಾ ಈಗ ಇದನ್ನು ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಟ್ ಸಾರ್ ವಾಯ್ಸ್ ಏನಿದೆ ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ಆಡ್ದ. ಸಖತ್ತಾಗಿ ಆಡಿದಾನೆ, ಫಸ್ಟ್ ಟೈಮ್ ಆಡಿರೋದು, ಬಟ್ ಎಕ್ಸ್ಟ್ರಾ ಆಡಿರೋದು. ಅದು ಅನ್ಸಲ್ಲ, ಅವನು ಥಿಯೇಟರ್ ಹಿನ್ನೆಲೆನಾದ್ರಿಂದ ಸಖತ್ ತಾಳ ಪ್ರಜ್ಞೆ ಇಟ್ಕೊಂಡು ಏನೋ ಬಿಟ್ಟ. ಸರ್, ಯೂಶಲಿ RCBಗೆ ಸಿಕ್ಕಾಪಟ್ಟೆ ಸಾಂಗ್ಸ್ ಟ್ರಿಬ್ಯೂಟ್ ಮಾಡಿದ್ದಾರೆ. RCB ಹೆಸರಲ್ಲಿ ತುಂಬಾ ಆಲ್ಬಮ್ ಸಾಂಗ್ಗಳು ಬಂದಿದ್ದಾವೆ. ಬಟ್ ನಿಮ್ಮ ಹೆಸರಿಗೆ ತಕ್ಕನಾಗಿ ಪದಪುಂಜ ತುಂಬಾ ಅಕಟಕವಾಗಿ ಇದಾವೆ. ನಾನು ಒಂದಷ್ಟು ಕೇಳಿದೆ ನೀವು ರೆಕಾರ್ಡ್ ಮಾಡ್ತಿದ್ದಾಗ. ಆ ಪದಗಳನ್ನ ಹೆಂಗೆ ಪೋಣಿಸಿದ್ರಿ, ಏನ್ ಅವುಗಳ ಅರ್ಥ ಅಂತ? ಯಾಕಂದ್ರೆ ನನಗೆ ಅರ್ಥ ಆಗ್ಲಿಲ್ಲ ಕೆಲವೆಲ್ಲ ಪದಗಳು, ಅದಕ್ಕೆ ಸ್ವಲ್ಪ. ಅದು ಈ ಒಂದು ತಂಡದಲ್ಲಿ ಉತ್ತರದವರೆಲ್ಲ ಜಾಸ್ತಿ ಇರ್ತಾರೆ, ಎಲ್ರಿಗೂ ಅರ್ಥ ಆಗಲಿ ಅಂತ ಏನೋ ಮಾಡಿದೀವಿ. ನೀವು ಜಾಸ್ತಿ ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಮತ್ತೆ ಹಾಡು ರಿಲೀಸ್ ಮಾಡಿದಾಗ ಏನು ಕೇಳಕ್ಕೆ ಇರಲ್ಲ, ಅಲ್ಲೇ ಕೇಳಿ, ಅರ್ಥ ಆಗುತ್ತೆ ಚೆನ್ನಾಗಿ. ಹಿಂದಿ ವರ್ಡ್ಸು ಮಿಕ್ಸ್ ಇದೆ ಒಟ್ಟಲ್ಲಿ. ಹೌದು.